ಎಲ್ಲ ಕುಲ ಬಾಂಧವರಿಗೂ ಮಾಚಿದೇವ ಜಯಂತ್ಯೋತ್ಸವ ಶುಭಾಶಯಗಳು. ಹಾಗೆ ಇನ್ನೇನು ವಿಶೇಷವಾಗಿ ನಮ್ಮೂರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಮಾನವೀಯರ ಜಯಂತಿನೂ ನಾವು ಎಲ್ಲ ಇದೇ ಥರ ಒಗ್ಗಟ್ಟ ಮಾಡ್ತೀವಿ. ಎಲ್ಲರ ಸಹಕಾರನೂ ಎಲ್ಲ ಜಯಂತಿಗೂ ಇರ್ತದೆ. ಹಾಗೆ ನಮ್ಮ ಜಯಂತಿನೂ ಅಷ್ಟೇ, ಎಲ್ಲರ ಸಹಕಾರದಿಂದ ಎಲ್ಲ ಮುಖಂಡರಿಂದ ಎಲ್ಲ ಬಂದು ಇದನ್ನು ಜಯಂತಿ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಒತ್ತಾಯ ಮಾಡ್ತೀವಿ. ನಮ್ಮನ್ನು ಮುಂದಿನ ದಿನಗಳಲ್ಲಿ ಎಸ್ಸಿಗೆ ಸೇರಿಸೋಂಥ ಕಾರ್ಯ ಇನ್ನು 2025 ದನಿಗೂಡಲಿ. ಏನಿವತ್ತ ಎಲ್ಲ 28 ಭಾರತ ದೇಶ 28 ರಾಜ್ಯದಲ್ಲಿ ಒಂದು 20 ರಾಜ್ಯದಾಗೆ ನಮ್ಮ ಜನಾಂಗ ಸೇರಿಸಿದ್ದಾರೆ. ಇನ್ನು ಉಳಿದಿರೋಂಥ ಕೆಲವೊಂದು ರಾಜ್ಯಗಳಲ್ಲಿ ನಮ್ಮದು ಕರ್ನಾಟಕ ಒಂದಿದೆ. ದಯಮಾಡಿ ನಾವು ಸರ್ಕಾರಕ್ಕೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ಒತ್ತಾಯ ಮಾಡ್ತೀನಿ. ನಮ್ಮ ಜನಾಂಗ ಭಾಳ ಹಿಂದುಳಿದೈತೆ. ನಮ್ಮ ಜನಾಂಗ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಭಾಳ ಒಂದು ಕಠಿಣ ಪರಿಸ್ಥಿತಿ ಇದ್ದು, ಅದನ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮನ್ನು SC ಕ್ಯಾಟಗರಿಗೆ ಸೇರಿಸ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಹಾಗೆ ಮತ್ತೊಮ್ಮೆ ಎಲ್ಲ ಕುಲಬಾಂಧವರಿಗೂ ಸಮಸ್ತ ನಾಡಿನ ಜನತೆಗೂ ಮಾಚಿದೇವ ಜಯಂತಿಯ ಶುಭಾಶಯಗಳು ಹೇಳುತ್ತೆ. ಶ್ರೀ ಮಾಚಿದೇವ ಪ್ರಭುಗಳಿಗೆ ಪಾದಾರಗಳನ್ನು ನಮಸ್ಕರಿಸುತ್ತಾ, ಈ ಮಾಚಿದೇವ ಜಯಂತಿಯನ್ನು ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಸಹಕಾರದೊಂದಿಗೆ ಮಡಿವಾಳ ಕುಲಬಾಂಧವರು ಸೇರಿ ಆಚರಿಸ್ತಾ ಇದ್ದೀವಿ. ಸ್ವಾಮಿಯವರು 12ನೇ ಶತಮಾನದಲ್ಲಿ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ದೇವರ ಇಪ್ಪಲಗಿ ಗ್ರಾಮದಲ್ಲಿ ಪರ್ವತಪ್ಪ ಮತ್ತು ಸುಜ್ಞಾನಮ್ಮ ಎಂಬ ದಂಪತಿಗಳ ಪುತ್ರರಾಗಿ ಜನಿಸಿ ಬಸವಣ್ಣನವರ 12ನೇ ಶತಮಾನದಲ್ಲಿ ಆಸ್ಥಾನದಲ್ಲಿ ವಚನ ಸಾಹಿತ್ಯ ರಕ್ಷಿಸೋದಕ್ಕೋಸ್ಕರನೇ ಬಸವಣ್ಣನವರಿಗೆ 2 ಸಾರಿ ಜೀವದಾನವನ್ನು ಮಾಡಿರೋದಕ್ಕೋಸ್ಕರ ವೀರಗಣಚಾರಿ ಹಾಗೂ ಸಾಹಿತ್ಯ ರಕ್ಷಕ ಎಂದು ಬಿರುದನ್ನು ಕೊಡ್ತಾರೆ. ಹಾಗೆ ಬಸವಣ್ಣನವರ ಶಿವಶರಣರಲ್ಲಿ ಸುಮಾರು 2000 ಶಿವಶರಣರಲ್ಲಿ ಇವರು 5ನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಇವರು 3,500 ವಚನ ಸಾಹಿತ್ಯಗಳನ್ನು ರಚಿಸಿ ವಚನ ಶ್ರೇಷ್ಠರು ಅಂತ ಬಿರುದನ್ನು ಆಸ್ಥಾನದಲ್ಲಿ ಪಡೆದಿರುತ್ತಾರೆ. ಇವರಿಗೆ ನಮ್ಮ ಎಲ್ಲ ಇವತ್ತು ರಾಜ್ಯಾದ್ಯಂತ ಮಾಚಿದೇವ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಹೀಗೆ ಇಲ್ಲೂ ಕೂಡ ನಮ್ಮ ಗ್ರಾಮಸ್ಥರು ಭಾಗವಹಿಸಿ ಸ್ವಾಮಿಯ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕರಿಸಿದರೆ ಅವರೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀವಿ.